ಪ್ರತಿಭಟನೆ ಮಾಡಿದ್ದೇನೆ. ಒಟ್ಟಾರೆಯಾಗಿ ಇಲ್ಲೇ ಈ ಶಾಸಕರು ಈ ಚುನಾವಣೆಗಳ ಸಮೀಪ ಬಂದಿದ್ದಕ್ಕಾಗಿಯೋ ಅಥವಾ ತಮ್ಮ ಅಸ್ತಿತ್ವಕ್ಕಾಗಿಯೋ ಈ ಒಂದು ಕೆಲಸಗಳನ್ನು ಮಾಡ್ತಾ ಇರುವಂಥದ್ದನ್ನು ಸಹಜವಾಗಿ ತಾವು ಮಾಡೋ ಕೆಲಸವನ್ನು ಆದಷ್ಟು ಜನರಿಗೆ ತಿಳಿಸುವಂಥ ಕೆಲಸವನ್ನು ಸಹಿತ ಅವರು ಮಾಡ್ತಾ ಇರೋದರಿಂದಾಗೆ ಇಲ್ಲಿ ರಾಜಕೀಯ ಕಾಂಪಿಟೇಷನ್, ಪೊಲಿಟಿಕಲ್ ಕಾಂಪಿಟೇಷನ್ ಅಥವಾ ಪ್ರಜಾಸತ್ತಾತ್ಮಕ ಹೋರಾಟದ ನೆಲೆಗಟ್ಟೆಲ್ಲ ಇವೆಲ್ಲ ಬೆಳೆದು ಮಾತ್ರ ಮುಂದಿನ ದಿನಗಳಲ್ಲಿ ಏನಪ್ಪ ಅಂದರೆ ಇನ್ನೂ ಹೆಚ್ಚಿನ ಒಳ್ಳೆಯ ಕೆಲಸಗಳು ಆಗಬಹುದು ಅಂತ ಹೋಪ್ ಅಥವಾ ಆಶೆಯನ್ನು ಮಾಡಬೇಕಾಗ್ಯದ. ಆಗಲಿ ಅನ್ನುವಂಥ ಅಭಿಲಾಷಣೂ ಅದ. ಇನ್ನು ನೋಡೋರು ಏನು ಮಾಡ್ತಾರೆ, ಏನೂ ಇರಲಿ. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಪ್ರಿಯಾಂಕಾ ಜಾರಕಿಹೊಳಿ ಅವರು ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ನಿಖಿಲ್ ಕತ್ತಿಯವರಾಗಿರ್ಬೋದು, ತಮ್ಮಣ್ಣವರಾಗಿರ್ಬೋದು, ಇಂಥ ಇನ್ನೂ ಅನೇಕ ನಮ್ಮ ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥದ್ದು ನಿಜವಾಗಿಯೂ ಒಂದು ಸ್ಫೂರ್ತಿದಾಯಕ ಅನ್ನೋಗಿದ್ದರೂ ಇದೊಂದು ತಮ್ಮ ಏನಪ್ಪ ಅಂತಂದ್ರೆ ಅಸ್ತಿತ್ವ ಉಳಿಸ್ಕೊಳ್ಳೋ ಪ್ರಯತ್ನ ಇದರಲ್ಲದ. ಇದು ಸಹಜದ್ರೆ ಸ್ವಾರ್ಥದಲ್ಲೇ ಪರಾರ್ಥ ಆಗ್ತದೆ. ಸ್ವಾರ್ಥದಿಂದ ಪರಾರ್ಥ ಆಗ್ಲಿಕ್ಕೆ ಸಾಧ್ಯ ಇರುವಂಥ ಐತಿಹಾಸಿಕ ಸತ್ಯವನ್ನು ಈ ದಿಶೆಯಲ್ಲಿ ಮಾಡ್ತಾ ಜನರಿಗೆ ಮುಟ್ಟುವಂಥ ಈ ಒಂದು ಸಾಹಸ ಮಾಡೋದು ಮಾತ್ರ ಬೆಳಗಾವಿ ಜಿಲ್ಲೆಯಲ್ಲಿ ಹೊಸ ರಾಜಕೀಯಕ್ಕೆ ಜೊತೆಗೆ ಜನರ ಸಂಪರ್ಕಕ್ಕೆ ಸಮೀಪ ಬರೋದು ಅಂಥ ಒಂದು ರಾಜಕೀಯಕ್ಕೆ ಅನುಕೂಲಗಳು ಹೆಚ್ಚಾಗಬಹುದು, ಆಗ್ತಾವೆ ಅನ್ನುವಂಥ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಈ ಎಲ್ಲ ದಿಶೆಯಲ್ಲಿ ಬೆಳಗಾವಿಯ ಇಲ್ಲಿ ಜಿಲ್ಲೆ ನಡೀತಿರೋದು ಕೆಲವೊಂದು ಘಟನೆಗಳನ್ನು ಮುಂದಿಟ್ಟುകൂടി ವಿಡಿಯೋ ಮಾಡಲಾಗ್ಯದ. ದಯವಿಟ್ಟು ಜನ ಅದರಲ್ಲೂ ವಿಶೇಷವಾಗಿ ಮತದಾರರು ಇದನ್ನೆಲ್ಲ ಗಮನಿಸ್ತಾ ಇರಬೇಕಾಗ್ಯದ ಅಂತ ಮತ್ತೊಮ್ಮೆ ನಾನು ಹೇಳ್ತಾ. ಯಾಕಂದ್ರೆ ಮೇನ್ ಏನಪ್ಪ ಅಂದರೆ ಮತದಾರರು ಇವರೇ ಇದನ್ನು ಚೇಂಜ್ ಮಾಡುವಂಥವ್ರು ವ್ಯವಸ್ಥೆಯನ್ನು. ಅದಕ್ಕೆ ಇವರಲ್ಲಿ ಯಾರು ಒಳ್ಳೆಯವರು, ಯಾರು ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾ ಇರುವಂಥ ವಿಷಯಗಳನ್ನು ಅವ್ರು ತಿಳಿಲಾರ ದಂಡ್ರೇನಲ್ಲ, ಆದರೂ ಇವ್ರು ತಿಳಿಸೋ ಕೆಲಸನ ಮಾಡ್ತಾಯಿದ್ವಿ. ಇದರ ಅರ್ಥ ಇಷ್ಟ ಈಗ ಮಾಡಿದಿಷ್ಟ ಸಾಕಂತಲ್ಲ, ಇನ್ನೂ ಭಾಳಷ್ಟು ಆಗಬೇಕಾದ ಕೆಲಸ ಅಂತ ಹೇಳ್ತಾ ಜನರು ಎದುರು ನೋಡ್ತಾ ಇದ್ದಾರೆ ಅನ್ನೋ ಮಾತ್ರ ಮತ್ತೆ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು S60 ನ್ಯೂಸ್ ಅರ್ಥ ದೇಶಿ ಥರ ಸತ್ಯ ಕೈಗಳಿಗೆ ವಂದನೆಗಳು.